ಆಶಾ, ನೀಗೈದ ಆಧಾರಕ್ಕೆ ನಿನ್ನ ಪತಿ ಕೊಟ್ಟ 50,000 ಮುಗಿಯುವ ಮುಂಚೆಯೇ ಏನಾದರೂ ಐಡಿಯಾ ಮಾಡು ಹಣಕ್ಕೆ. ಚಂದ್ರು, ಏನ್ ಮಾತಾಡ್ತಿದ್ರೆ ನೀವು? ಮಾತು ಮಾತಿಗೂ ಆದರೆ ಎಂದು ನನ್ನ ಮನಮನೆಗೆ ನೋಯಿಸ್ತಾ ಇದ್ದೀರಾ ನೀವು? ಆಶಾ, ನಾನೊಬ್ಬ ನಿನಗೆ ಗರತಿ ಎಂದರೆ ಆದರೆ ಎನ್ನುವ ಶಬ್ದ ಕೊಟ್ಟ ಕಳಚುವುದೇ ನಿನಗೆ. ಇನ್ನು ಮೇಲಿಂದ ನಿನಗೆ ಗರತಿ ಶೀಲವತಿ ಎಂದೇ ಸಂಬೋಧಿಸುತ್ತೇನೆ. ಮುಂದಿನ ಜೀವನಕ್ಕೆ ದಾರಿ ಹುಡುಕು. ಗಂಡಸರಾದ ತಾವು ನನ್ನೆಲ್ಲ ಕೇಳಿದ್ರೆ ನಾನೇನು ಹೇಳಿ? ಆಶಾ, ಎಂದು ನಿನ್ನ ರಂಗದಲ್ಲಿ ನನ್ನ ಬಯಕೆ ಹಬ್ಬಿತು ಅಂದೇ 50,000ಕ್ಕೆ ನನ್ನ ಬತ್ತಳಿಕೆ ಬರಿದಾಗಿ ಹೋಯಿತು. ಕ್ಷಣಿಕ ಸುಖದಾಸಗಾಗಿ ನೀನು ಹಾಳು ಮಾಡಿಕೊಳ್ಳುವುದಲ್ಲದೆ ಬಂಗಾರದಂತ ನನ್ನ ಬಾಳನ್ನು ಹಾಳು ಮಾಡಿಬಿಟ್ಟೆ ನೀನು. ನಾನೇನು ಹಾಳು ಮಾಡಿದೆ ತಮ್ಮಣ್ಣ? ಹೌದು ಆಶಾ, ಹೌದು. ನಿನ್ನಿಂದಲೇ ನಾನು ವಂಚಕ, ದ್ರೋಹಿ, ಮೋಸಗಾರನೆಂಬ ಪಟ್ಟಕ್ಕೆ ಗುರಿಯಾದೆ. ಇನ್ನು ಮೇಲೆ ಯಾರು ನನ್ನನ್ನು ನಂಬುವುದಿಲ್ಲ. ಮೇಲಾಗಿ ಕನ್ಯಾದಾನ ಮಾಡಲು ಮುಂದೆ ಬರುವುದಿಲ್ಲ. ನಿಮಗಿನ್ನು ಮದುವೆಯಾಗಬೇಕೆಂಬ ಹಂಬಲಿದೆ? ಸೂರ್ಯಯಾದ ನಿನ್ನನ್ನೇ ನನ್ನ ಸತಿಯನ್ನು ತಿಳಿದುಕೊಂಡು ಸತ್ತು ಹೋಗಬೇಕೆ? ಚಂದ್ರಕಾಂತ್, ಬಾಯಿ ನಾಲ್ಕು ಬಿಗಿದುಕೊಂಡು ಮಾತಾಡಿ. ನಾನ್ಯಾಕೆ ಸುಳ್ಳು ಆಗಲಿ? ಆಶಾ, ನಾನು ಹೇಳಿದಾಗೆ ನೀನು ಕೇಳಿದರೆ ಇಲ್ಲಿಂದ ಇಬ್ಬರು ಜೀವನ ಪರ್ಯಂತ ಹಾಯಾಗಿ ಇರಬಹುದು. ಚಂದ್ರಕಾಂತ್ ನೋಡಿ, ಈಗ ತಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ. ಅದನ್ನೆಲ್ಲ ಮರ್ಬಿಡೋಣ. ನಮ್ಮ ಮುಂಬೈ ದಾರಿಗೊಂದು ದಾರಿ ಹುಡುಕೋಣ. ಆಶಾ, ನಿನಗೆ ಮೋಸ ಮಾಡಬೇಕು, ನಿನ್ನನ್ನು ನಡು ನೀರಿನಲ್ಲಿ ಕೈ ಬಿಡಬೇಕೆಂದು ಕೀಳು ಭಾವನೆ ನನ್ನಲ್ಲಿಲ್ಲ. ಆಶಾ, ದಯಾನಂದನ ನಗ ನಾಣ್ಯ ಇರುವ ಸ್ಥಳ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಚೆನ್ನಾಗಿ ಗೊತ್ತು. ಅದು ದೇವರ ಮನೆ ನೆಲಮಾಳಿಗೆ ಟ್ರೆಜರಿಯಲ್ಲಿ ಇಟ್ಟಿದ್ದಾರೆ. ಆ ಟ್ರೆಜರಿ ಕೀ ಕೂಡ ದೇವರ ಮನೆಯಲ್ಲೇ ಇರುತ್ತೆ. ಹಾಗಾದರೆ ಸಮಯ ನೋಡಿ ಕಳುವು ಮಾಡಲೇಬೇಕು. ನಾನೊಬ್ಳೆ ಅದು ಹೇಗೆ ಸಾಧ್ಯ? ಇಲ್ಲ ಆಶಾ, ನಿನ್ನ ಜೊತೆ ನಾನು ಬರುತ್ತೇನೆ. ದಯಾನಂದನ ಅಪಾರವಾದ ಸಂಪತ್ತಿನೊಂದಿಗೆ ಇಲ್ಲಿಂದ ಕಾಲು ಕಿತ್ತು ಸಿಂಗಾಪುರಕ್ಕೆ ಹೋಗಿ ಹಾಯಾಗಿರೋಣ. ನಡೆಯಿರಿ. ಹಾಗಾದ್ರೆ ಈ ವಾರದೊಳಗೆ ಈ ಕೆಲಸವನ್ನ ಮಾಡಿ ಮುಗಿಸ್ಬಿಡೋಣ. ಎಸ್ ಆಶಾ, ಕರೆಕ್ಟ್. ನಡಿ ಹೋಗೋಣ. ಎಲೆ ವಿಧಿ, ನೀ ಬರೆದಿರುವ ಲಿಖಿತವೇ ವಿಚಿತ್ರವಾಗಿರುವಾಗ ನಿನ್ನೆದುರು ನಿಂತು ಹೋರಾಡುವ ಶಕ್ತಿ ನನಗೆಲ್ಲಿಂದ ಬರಬೇಕು? ತಂದೆ ಶಿವಪ್ಪಯ್ಯ ಧರ್ಮದ ಹಾದಿಯಲ್ಲಿ ನಡೆದು ಸತ್ಕೀರ್ತಿವಂತನಾಗಬೇಕೆಂದು ಹೆಬ್ಬಯಕೆ ಇಟ್ಟುಕೊಂಡ ನನ್ನನ್ನ ಕಣ್ಣು ಕಟ್ಟಿ ನೀನೇ ಕಾಡಿನಲ್ಲಿ ಕೈ ಬಿಟ್ಟಾಗ ಕಣ್ಣು ಕಾಣದ ನಾನು ಕಲ್ಲು ಮುಳ್ಳುಗಳನ್ನೇ ತುಳಿಯಬೇಕೇ ವಿನಃ ಹೂವಿನ ರಾಶಿಯನ್ನಲ್ಲ ತಂದೆ, ಹೂವಿನ ರಾಶಿಯನ್ನಲ್ಲ. ಶಿವಪ್ಪಯ್ಯ, ಕರುಣೆಯ ಸಾಗರವಾದ ನಿನ್ನ ಕಡಲು, ಕರುಣೆಯ ಸಾಗರವಾದ ನಿನ್ನ ಕಡಲು ನನ್ನ ಪಾಲಿಗೆ ಸಿಡಿಲಾಯಿತೆ. ಹಿಂದಿನ ಜನ್ಮದಲ್ಲಿ ನಾನದೆಷ್ಟು ಪಾಪ ಮಾಡಿರುವೆನೆಂಬುದು ನನಗೀಗ ಅರ್ಥವಾಗುತ್ತಿದೆ. ನಮಸ್ಕಾರ ಜಮೀನ್ದಾರರಿಗೆ. ಅದರ ಅವಶ್ಯಕತೆಯೇ ನನಗುಳಿದಿಲ್ಲ ಲತಾದೇವಿ, ಅದರ ಅವಶ್ಯಕತೆಯೇ ನನಗುಳಿದಿಲ್ಲ. ಈ ಜೀವನದಲ್ಲಿ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಕಾಣ್ತೀನಿ ಅಂತ ಕನಸಿನಲ್ಲೂ ಭಾವಿಸಿರಲಿಲ್ಲ. ಏನತಾ, ನನ್ನ ಜೀವನದಲ್ಲಿ ಬಂದಿರುವುದೆಲ್ಲವನ್ನ ಸಹಿಸಿಕೊಂಡು ನನ್ನನ್ನು ನಾನು ದಹಿಸಿಕೊಂಡಿರುವೆನೇ ವಿನಃ
ಯಾರಿಗೂ ಅನ್ಯಾಯ ಮಾಡಿಲ್ಲ, ಅಪಚಾರವೆಸಗಿಲ್ಲ. ನಾನೆಲ್ಲಿ ಹಾಗೆ ಹೇಳಿದೆ? ಮಾಮರತಿ ಕುಳಿತು ಕುಗಿಲಿಡುವ ಕೋಗಿಲೆಯನ್ನು ಕಂಡು ಸಂತಸ ಪಡಬೇಕಾಗಿರೋ ನನ್ನ ಮನ ಬೇವಿನ ಮರದಲ್ಲಿ ಕುಳಿತ ಕಾಗೆಯನ್ನು ಕಂಡು ಕಡುತಾಪ ಪಡುವಂತಾಯ್ತಲ್ಲ ಅಂತ ನೊಂದುಕೊಳ್ತಾ ಇದ್ದೀನಿ ಅಷ್ಟೇ. ತೀರಾ ತಪ್ಪು ತಿಳುವಳಿಕೆ ಲತಾದೇವಿ, ತೀರಾ ತಪ್ಪು ತಿಳುವಳಿಕೆ. ಕೋಗಿಲೆಗೆ ಕಾಗೆಯ ಸಂಬಂಧ ಬೆಳೆಸಿ ಮಾಮರದಿ ಕುಳಿತ ಕೋಗಿಲೆಯನ್ನ ಮತ್ಸರದಿ ಬೇವಿನ ಮರದಲ್ಲಿ ತಂದು ಕೊಳ್ಳರಿಸಿ ಅಲ್ಲಿರುವ ಕಾಗೆಯೊಂದಿಗೆ ಜೊತೆ ಮಾಡಿದಾಗ ಕೆಲ ದಿನಗಳ ಕಾಲ ಪ್ರೀತಿ ತೋರಿಸಿದ ಆ ಕಾಗೆ ಕೋಗಿಲೆಗೆ ವಂಚನೆಗೈದು ಹಾರಿ ಹೋದಾಗ ದೇವ ಕರುಣಿಸಿದ ಆ ಕಾಗೆಯನ್ನು ಕಳೆದುಕೊಂಡೆನಲ್ಲ ಎಂದು ಸಂಕಟ ಪಡುವ ಸಮಯದಲ್ಲಿ ನಿಮಗೆ ಅಪಹಾಸ್ಯ ಮಾಡಿ ನಗುವ ದುರ್ಬುದ್ಧಿ ನಿಮ್ಮದು ಲತಾದೇವಿ, ದುರ್ಬುದ್ಧಿ ನಿಮ್ಮದು. ಚೇಚೆ, ತಾವು ವಿಚಿತ್ರ ಕಲ್ಪಿಸಿಕೊಂಡಿದ್ದೀರಾ. ನೀವು ತಪ್ಪಾಗಿ ಭಾವಿಸಿಕೊಂಡು ಈ ರೀತಿ ಮಾತಾಡ್ತಾ ಇದ್ದೀರಾ ಅಷ್ಟೇ. ಲತಾ, ನನ್ನ ಜೀವನದಲ್ಲಿ ನಾನು ಯಾರನ್ನು ತಪ್ಪಾಗಿ ತಿಳಿದುಕೊಂಡಿಲ್ಲ, ತಿಳಿದುಕೊಳ್ಳುವುದೂ ಇಲ್ಲ. ಅಂತಹ ಕ್ಷುಲ್ಲಕ ದುರ್ಬುದ್ಧಿ ನನಗಿದ್ದರೆ ಲತಾದೇವಿ, ಅಂತಹ ಕ್ಷುಲ್ಲಕ ಬುದ್ಧಿ ನನಗಿದ್ದರೆ ನನಗೆ ದ್ರೋಹವೆಸಗಿದ ನಿಮ್ಮ ಗೆಳತಿಯನ್ನ ಅಲ್ಲೇ ಗುಂಡಿಟ್ಟು ಕೊಂದು ಬಿಡುತ್ತಿದ್ದೆ. ಅವತ್ತು ಆ ದೇವರು ನಿಮಗೆ ಕೆಟ್ಟ ಬುದ್ಧಿಯನ್ನು ಕೊಡದೆ ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದಕ್ಕೆ ಇವತ್ತು ಚೆನ್ನಾಗಾಯ್ತು. ಇಲ್ಲವಾಗಿದ್ರೆ ಇಷ್ಟೊತ್ತಿಗೆ ನೀವು ಜೈಲು ಸೇರಿರುತ್ತಿದ್ದೇನೆಂದು ಹೇಳುವೆಯಾ? ಏ ಲತಾ, ಅಂತಹ ಕೆಟ್ಟ ಮನಸ್ಸು ನಾನು ಮಾಡಿ ಅವಳನ್ನ ಗುಂಡಿಟ್ಟು ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ನನಗಿಲ್ಲದಿದ್ದರೂ ನನ್ನ ಮನೆಯ ಟ್ರೀಸುರಿಯಲ್ಲಿ ಬಂಧಿತಳಾಗಿರುವ ಧನಲಕ್ಷ್ಮಿಗಿಂತೂ ಗೊತ್ತೇ. ಆದರೆ ನಾನು ಮಾನವೀಯತೆಯನ್ನ ಮಾತ್ರ ಮರೆಯಲಾರೆ ಲತಾದೇವಿ, ಮಾನವೀಯತೆಯನ್ನ ಮಾತ್ರ ಮರೆಯಲಾರೆ. ನೋಡಿ, ಇದೇ ರೀತಿ ನೀವು ಮದ್ಯಪಾನ ಮಾಡುತ್ತಾ ಹೋದ್ರೆ ಮುಂದೆ ನಿಮ್ಮ ಆರೋಗ್ಯದ ಗತಿಯೇನು? ನನ್ನ ಆರೋಗ್ಯದ ಬಗ್ಗೆ, ನನ್ನ ಆಗು ಹೋಗುಗಳ ಬಗ್ಗೆ ಚಿಂತಿಸುವ ಅಧಿಕಾರ ತಮಗೆಲ್ಲಿದೆ ಲತಾದೇವಿ? ನಾನು ಅಧಿಕಾರದಿಂದ ಕೇಳ್ತಾ ಇಲ್ಲ, ಆತ್ಮೀಯರೆಂದು ಕೋರಿಕೆಯಿಂದ ಮನೆಗೆ ಕೇಳುತ್ತಿರುವೆ ಅಷ್ಟೇ. ಆತ್ಮೀಯ? ಏ ಲತಾದೇವಿ, ಆತ್ಮೀಯ ನಾನೆಂಬ ಅಭಿಮಾನ ನನಗಿದ್ದರೆ ಆ ಹಾದದ ಹೆಣ್ಣನ್ನು ತಂದು ನನ್ನ ಸತಿಯ ಸ್ಥಾನದಲ್ಲಿ ಕುಳ್ಳರಿಸಿ ನನ್ನ ಕುತ್ತಿಗೆ ಕೊಯ್ಯುವ ಸಾಹಸ ನೀನೆಂದೂ ಮಾಡುತ್ತಿರಲಿಲ್ಲ. ಅಲ್ಲದೆ ನನ್ನ ಬಗ್ಗೆ ಕಟ್ಟಿದ ಆಶಾ ಗೋಪುರಕ್ಕೆ ಸಿಡಿಮದ್ದ ನೀಡುತ್ತಿರಲಿಲ್ಲ. ಒಟ್ಟಾರೆ ತಾವೊಬ್ಬರು ನನ್ನ ಹಿತಶತ್ರು ಲತಾದೇವಿ, ಹಿತಶತ್ರು. ದಯನ ವಿಧು ನಮ್ಮಿಬ್ಬರ ಪಾಲಿನಲ್ಲಿ ವಿಚಿತ್ರವಾಗಿ ಆಟ ಆಡಿತ್ತು. ಈ ವಿಷಯ ಸಮಯದಲ್ಲಿ ನಾವಿಬ್ಬರು ಬಲಿಪಶು ಆಗಿದ್ದೇವೆ ಅಷ್ಟೇ. ನೋಡಿ, ನಿಮ್ಗೆ ಮನಸಾರೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀರಿ, ನೀವು ಈ ಕಾರ್ಯವನ್ನು ಇಲ್ಲಿಗೆ ಮುಗಿಸಿಬಿಡಿ. ಆದಷ್ಟು ಬೇಗನೆ ನೀವು ಒಂದು ಮದುವೆ ಮಾಡಿಕೊಳ್ಳಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಏ ಲತಾ, ಉದ್ದೇಶವೋ ದುರುದ್ದೇಶವೋ ನನಗದು ಗೊತ್ತಿಲ್ಲ. ಒಟ್ಟಾರೆ ಈ ಪ್ರೇಮ ಪರೀಕ್ಷೆಯಲ್ಲಿ ನೀವು ಗೆದ್ದಿರಿ, ನಾಡು ನೋಡಿ, ಸೋಲು ಗೆಲುವಿನ ಹೆದ್ದಾರಿಯಲ್ಲಿ ಇನ್ನೂ ಕಾಲ ಮಿಂಚಿಲ್ಲ. ತಾವು ಮತ್ತೊಂದು ಮರು ಮದುವೆಯನ್ನು ಮಾಡಿಕೊಂಡ್ರೆ ನಿನ್ನ ಮಾತೇನು ನಿಜ, ಆದರೆ ಅವಳು ಕೂಡ ಇವಳಂತೆ ಜಾರುವ ದಾರಿಯಲ್ಲಿ ನಡೆದರೆ? ಚೇಚೆ, ಎಲ್ಲ ಸ್ತ್ರೀಯರು ಅಷ್ಟು ದುರ್ಬುದ್ಧಿಯವರು ಇರೋದಿಲ್ಲ. ಅದೇನೇ ಇರಲಿಲ್ಲ. ಈಗಾಗಲೇ ನನಗೆ ಒಂದು ಸಾರಿ ಮಂಗಲಾಕ್ಷತೆಯನ್ನು ಹಾಕಿ ಪುಣ್ಯ ಕಟ್ಟಿಕೊಂಡಿರುವೆ. ಆದಷ್ಟು ಬೇಗ ನಿಮ್ಮ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಿ. ಆನಂದದಿಂದ ಅಕ್ಷತೆ ಹಾಕಿ ನಿನ್ನ ಋಣವನ್ನ ಮುಟ್ಟಿಸಿಕೊಂಡು ಬಿಡುತ್ತೇನೆ ಲತಾ, ನಿನ್ನ ಋಣ ಮುಟ್ಟಿಸಿಕೊಂಡು. ದಯನ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದೀರಾ ನೀವು? ಏ ಲತಾ, ಈ ನನ್ನ ಹೃದಯದಲ್ಲಿ ತಿಳಿಯಾದ ಸ್ವಚ್ಛ ಸಿಹಿ ನೀರಿನ ಸರೋವರದಲ್ಲಿ ದುಷ್ಟತೆಯ, ಕ್ರೂರತೆಯ, ಮತ್ಸರದ ಮಹಾ ಕಲ್ಲುಗಳನ್ನೆಸೆದು ಆ ಸರೋವರವನ್ನು ಕಲುಪಿಸಿದಾಗ ಅದರಿಂದಾಗುವ ದುಷ್ಪರಿಣಾಮಗಳನ್ನ ಈಗಲಾದರೂ ಅರ್ಥ ಮಾಡಿಕೊಳ್ಳಿಲ್ಲತಾ, ಈಗಲಾದರೂ. ನಾನಿನ್ ಬರ್ತಿಲ್ಲತಾ, ನಾನಿನ್ ಬರ್ತೀನಿ.
ಒಂದು ವಿಷಯ, ಆದಷ್ಟು ಬೇಗ ನಿನ್ನ ಮದುವೆಗೆ ಸಿದ್ಧತೆ ಮಾಡಿಕೊ. ನವವಧುವಾಗಿ ಹಸೆ ಮನೆಯ ಮೇಲೆ ಅಲಂಕೃತವಾದ ನವವಧುವಾಗಿ ಹಸೆಯ ಮನೆ ಮೇಲೆ ಹಸನ್ಮುಖಳಾಗಿ ಕುಳಿತಿರುವುದನ್ನು ಕಂಡು ಆನಂದದಿಂದ ಅಕ್ಷತೆ ಹಾಕಿ ದೀರ್ಘ ಸುಮಂಗಲಿಯಾಗೆಂದು ಬಾರೆಂದು ಹಾರೈಸಿ ಸತ್ತು ಹೋಗುವೆ. ದಯವಿಟ್ಟು ಈ ದೈವಹೀನ ದಯಾನಂದನ ಈ ಕೊನೆಯ ಆಸೆಯನ್ನು ನೆರವೇರಿಸಿಕೊಡಿ. ಮಂಜುನಾಥ, ದಯಾನಂದನಿಗೆ ಆದಷ್ಟು ಬೇಗನೆ ಅವರ ಆರೋಗ್ಯದ ಬಗ್ಗೆ ವಿಚಾರವನ್ನು ತಲೆಯಲ್ಲಿ ಕೊಟ್ಟು ಈ ಕೆಟ್ಟ ಚಟದಿಂದ ದೂರ ಮಾಡುವಂತ ನಿಮಗೆ ನಾನು ಶರಗೊಂಡು ಬೇಡಿಕೊಳ್ಳುತ್ತೇನೆ ದೇವ, ಶರಗೊಂಡು ಬೇಡಿಕೊಳ್ಳುತ್ತೇನೆ. ಊಟ ನಿದ್ರೆಯ ಪರಿವೆ ಇಲ್ಲದೆ ಈ ರೀತಿ ಕುಡಿಯುತ್ತಾ ಕಾಲ ಹರಣ ಮಾಡಿದರೆ ನಿಮ್ಮ ಆರೋಗ್ಯದ ಗತಿ ಏನು? ರೋಗ ಸಾಗರವಾದ ಈ ದೇಹಕ್ಕೆ ಇನ್ನು ಆರೋಗ್ಯವನ್ನು ಅರಸುವ ಮೂಢ ಮುದುಕ ನೀನು ಲಿಂಗಜ್ಜ. ನಶ್ವರವಾದ ಈ ನನ್ನ ದೇಹಕ್ಕೆ ಇನ್ನು ಆರೈಕೆಯ ಅಗತ್ಯವೇ ಉಳಿದಿಲ್ಲ ಲಿಂಗಜ್ಜ, ಆರೈಕೆಯ ಅಗತ್ಯವೇ ಉಳಿದಿಲ್ಲ. ಹಾಗೆಂದರೆ ಹೇಗೆ? ನಿಮ್ಮಿಂದಲೇ ಬೆಳಗಬೇಕಾದ ಈ ಮನೆಯ ವಂಶ ಜ್ಯೋತಿ ನನ್ನಿಂದಲೇ ನಂದಿ ಹೋಗುವುದೆಂದು ಬೆಂದಿದೆಯಲ್ಲ ನಿನ್ನ ಆತ್ಮ ಲಿಂಗಜ್ಜ. ಲಿಂಗಜ್ಜ, ಕಾಲಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಲೇಬೇಕು. ಈ ನಿನ್ನ ದನಿಯು ಸುಖದಿ ತೇಲಾಡುತ್ತಾ ಆನಂದಾಗಸದಲ್ಲಿ ವಿಹಾರಿಸುವ ಕಾಲ ಒಂದಿತ್ತು. ಆದ್ರೆ ಆ ಕಾಲ ಈಗ ಉಳಿದಿಲ್ಲ ಲಿಂಗಜ್ಜ. ನಾನದೆಷ್ಟೇ ಪ್ರಯತ್ನ ಪಟ್ಟರೂ ಅದು ಉಳಿಯುವುದು ಇಲ್ಲ ಲಿಂಗಜ್ಜ. ಕಾಲವೇ ಕರೆದುದಲ್ಲಿ ನಾವು ನಡೆಸಿದಂತೆ ನಡೆಯುತ್ತದೆ ದಣಿ ಕಾಲ. ಹುಚ್ಚು ಮುದುಕ, ತಪ್ಪು ನಿನ್ನ ಕಲ್ಪನೆ. ಕಾಲ ಬದಲಾದಾಗ ಅಜ್ಞಾನಿಯು ನವಕವಿಯಾಗುವನು. ನೀಡುವ ಕೈಯಿಂದ ಬೇಡಲೊಡ್ಡುವುದು. ಶೀಲವತಿಯು ತಾ ಪದವ ತಪ್ಪುವಳು. ಕುರುಡನು ಕಾವ್ಯವನ್ನು ಓದುವನು, ಹೆಳವ ನರ್ತನ ಗೈವನು. ಗುಬ್ಬಿಯು ಗರುಡನಾಗುವುದು. ಹೇಡಿಯು ತಾ ಕಾಡ ಕೇಸರಿಯಾಗಿ ಕೇಕೆ ಹಾಕಿ ನಗುವನು ಲಿಂಗಜ್ಜ, ಕೇಕೆ ಹಾಕಿ ನಗುವನು. ತಾವೇನೇನೋ ಮಾತಾಡ್ತಾ ಇದ್ರಲ್ಲ, ನಾನು ಮಾತನಾಡುತ್ತಿಲ್ಲ ಲಿಂಗಜ್ಜ, ನಾನು ಮಾತನಾಡುತ್ತಿಲ್ಲ. ಮಾತನಾಡಲು ಹಚ್ಚಿದ್ದು ಆ ಹೆಣ್ಣೆಂಬ ಹುಚ್ಚು ಮಾಯೆ, ಮದಿರೆ ಎಂಬ ನಿಶಾ ಮಾಯೆ. ತನ್ನ ಬಂಗುಣವ ಹೊರಸೂಸಿ, ಕಾಂತಿಯ ಕಳೆ ಸೂಸಿ, ಪರರ ಬಾಳಿನ ಕತ್ತಲೆಯನ್ನು ಹೊರದೋಡಿಸಿ, ನನ್ನ ಬಾಳನ್ನೇ ಕತ್ತಲಾಗಿರಿಸಿ, ತನ್ನ ಕೀರ್ತಿಯ ಜ್ಯೋತಿಯನ್ನು ಬೆಳಗಿಸಿಕೊಂಡ ಆ ಲತಾ ಎಂಬ ಮರಳು ಮಾಯೆ ಮಾತನಾಡಲು ಹಚ್ಚಿ ಮರೆಯಾಗಿ ದೂರದಲ್ಲಿ ನಿಂತು ನಗುತ್ತಿಹಳು ಲಿಂಗಜ್ಜ, ನಗುತ್ತಿಹಳು. ಆದದ್ದನ್ನು ಮರೆತು ಮುಂದಿನ ಆಗು ಹೋಗುಗಳ ಬಗ್ಗೆ ವಿಚಾರಿಸುವುದು
ಆಗುವುದೆಲ್ಲವೂ ಆಗಿ ಹೋದಾಗ ಆ ಆಗು ಹೋಗುಗಳ ಬಗ್ಗೆ ಅವಲೋಕಿಸುವುದೆಂದರೆ ಅದು ಬರೀ ಭ್ರಮೆ ಲಿಂಗಜ್ಜ, ಬರೀ ಭ್ರಮೆ. ಅದೇನೇ ಇರಲಿ, ಈಗ ತಾವು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳ. ವಿಶ್ರಾಂತಿ? ಶಾಂತಿಯೇ ಇಲ್ಲದ ಈ ನನ್ನ ಮನಕ್ಕೆ ಇನ್ನೆಲ್ಲಿಯ ವಿಶ್ರಾಂತಿ ಲಿಂಗಜ್ಜ, ಇನ್ನೆಲ್ಲಿಯ ವಿಶ್ರಾಂತಿ? ಹೌದು, ವಿಶ್ರಾಂತಿ ಬೇಕು, ಶಾಶ್ವತವಾದ ವಿಶ್ರಾಂತಿ ಬೇಕು. ಯಾರೇ ಎಪ್ಪಿಸಿದರೂ ಏಳಲಾರದಂತಹ ಚಿರ ಶಾಂತಿ ಬೇಕು. ಇಂಥ ಅಶುಭವನ್ನು ಮಾತನಾಡಿ ಈ ಮುದುಕನ ಮನಸ್ಸು ನೋಯಿಸಬೇಡಿದನಿ. ಬೇಕಾದರೆ ನಿಮ್ಮ ಲಿಂಗಜ್ಜ, ಶುಭವೆಂಬುದು ಈ ನಿನ್ನ ದನಿಯನ ಪಾಲಿಗೆ ಅದೊಂದು ತಿರುಕನ ಕನಸು ಲಿಂಗಜ್ಜ, ತಿರುಕನ ಕನಸು. ಹೋಗಿ ಬಿಡು ಲಿಂಗಜ್ಜ, ಹೋಗು, ನೀನು ಊಟ ಮಾಡುವುದು. ಏನೇನು ಮಾತಾಡಿ ಈ ಮುದುಕನ ಮನಸ್ಸು ನಾನು ಎಷ್ಟಾದರೂ ನಾನು ಈ ಮನೆ ಏನೇನೋ ಬಡಬಡಿಸುತ್ತಾನೆ, ಅಪಾರವಾದ ಅಭಿಮಾನವನ್ನಿಟ್ಟುಕೊಂಡಿದ್ದಾನೆ ಈ ದೈವಹೀನ ದಯಾಳು. ಅಣ್ಣ, ಏನಣ್ಣ ಇದು? ಹಿರಿಯವನಾದ ನೀನೆ ದೇವ ಮಂದಿರವನ್ನ ಮಧ್ಯದಂಗಡಿ ಮಾಡುತ್ತಿರುವೆಯಲ್ಲಣ್ಣ. ಹೌದು ರವಿ, ಹೌದು. ಕೆಲವೊಂದು ಸಾರಿ ದೇಗುಲಗಳಲ್ಲಿ ದೆವ್ವಗಳ ನರ್ತನ, ಸ್ಮಶಾನದಲ್ಲಿ ಶಿವ ತಾಂಡವ. ಅದಕ್ಕ್ಯಾರೇನು ಮಾಡಲು ಬರುವುದಿಲ್ಲ ರವಿ, ಅದಕ್ಕ್ಯಾರೇನು ಮಾಡಲು ಬರುವುದಿಲ್ಲ. ಅಣ್ಣ, ಸದಾಕಾಲ ಸುರಪಾನ ಮಾಡುತ್ತಾ ಕುಳಿತರೆ ಹೇಗಣ್ಣ? ಕುಡಿದು ಕುಡಿದು ಕರುಳು ಸುಟ್ಟುಕೊಂಡರೆ ನೀ ಕಟ್ಟಿದ ಕನಸು ನನಸಾಗುತ್ತದೆ. ರವಿ ರವಿ, ನಾ ಕಟ್ಟಿದ ಕನಸುಗಳೆಲ್ಲವೂ ಒಡೆದು ಹೋದಾಗಲೇ ಈ ನಿನ್ನ ಕುಡುಕಂಡಾಗಿರುವುದು ರವಿ, ಕುಡುಕಂಡಾಗಿರು. ನೀ ರೀತಿಯಾಗಲು ಆ ಹೆಣ್ಣೆ ಕಾರಣ. ರವಿ, ಹಾಗೆಲ್ಲ ಹೆಣ್ಣನ್ನ ತುಚ್ಛವಾಗಿ ಕಾಣಬಾರ್ದಪ್ಪ. ಹೆಣ್ಣು ಆದಿಶಕ್ತಿ. ಅದೇ ಹೆಣ್ಣಿನ ಯುಕ್ತಿಯು ನಿನ್ನನ್ನು ಅಶಕ್ತನನ್ನಾಗಿ ಮಾಡಿದ್ದು. ಅದಕ್ಕೆ ಹೆಣ್ಣನ್ನೇ ತುಚ್ಛವಾಗಿ ಕಾಣುವೆಯಾ? ಮತ್ತೆ ಹಾಗೆಲ್ಲ ತುಚ್ಛವಾಗಿ ಕಾಣಬಾರ್ದು ರವಿ, ತುಚ್ಛವಾಗಿ ಕಾಣಬಾರ್ದು. ಪ್ರತಿಯೊಬ್ಬ ಮಾನವ ಜೀವಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧವನ್ನು ಹೊಂದಿರುತ್ತಾಳೆ ಹೆಣ್ಣು. ತಾಯಿಯಾಗಿ, ತಂಗಿಯಾಗಿ, ಪತ್ನಿಯಾಗಿ, ಪ್ರೇಯಸಿಯಾಗಿ, ಸ್ನೇಹಿತೆಯಾಗಿ, ನಾನಾ ಸಂಬಂಧದ ಸಂಕೋಲೆಗಳಲ್ಲಿ ಶಾಂತಿಯನ್ನು ನೀಡುವಳು ಹೆಣ್ಣು. ಆದರೆ ನಾನು ಈ ಎಲ್ಲ ಸಂಬಂಧಗಳಿಂದಲೂ ವಂಚಿತನಾಗಿ ಜೀವನದ ಶಾಂತಿಯನ್ನೇ ಕಳೆದುಕೊಂಡು ಭ್ರಾಂತಿಯ ಹೊಳೆಯಲ್ಲಿ ಮುಳುಗಿ ಬಿಟ್ಟಿದ್ದೇನೆ ರವಿ, ಮುಳುಗಿ ಬಿಟ್ಟಿದ್ದೇನೆ. ಅಣ್ಣ, ಕೊರಗುತ್ತಾ ಕುಳಿತುಕೊಳ್ಳುವುದಕ್ಕಿಂತ ಆಶಾವಾದಿಯಾಗಿ ಬಾಳುವುದು ಒಳ್ಳೆಯದಲ್ವೇ? ರವಿ ರವಿ, ಸರ್ವನಾಶವಾದ ಈ ನನ್ನ ಬಾಳ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ. ನನ್ನ ವಿರಹ, ನನ್ನ ಹಂಬಲ ಗಾಳಿಗಿಟ್ಟ ದೀಪದಂತೆ ಅಂದಾಗ ಇನ್ನೆಲ್ಲಿ ಆಶಾವಾದಿಯಾಗಿ ಬಾಳಲಿರುವಿ, ಇನ್ನೆಲ್ಲಿ ಆಶಾವಾದಿಯಾಗಿ ಬಾಳಲಿ? ನಿನಗೆ ಬುದ್ಧಿ ಹೇಳುವ ಶಕ್ತಿ ನನ್ನಲ್ಲಿಲ್ಲಣ್ಣ. ಆದರೆ ನಿನ್ನ ಆರೋಗ್ಯದ ಸಲುವಾಗಿ ಕೊರಗುತ್ತಿರುವೆ ಅಷ್ಟೇ ರವಿ. ಈ ನನ್ನ ಹೃದಯ ವೇದನೆಯನ್ನು ಹೇಳುವುದು ಅಸಾಧ್ಯ, ಹಾಗೆಂದು ಮುಚ್ಚಿಡುವುದು ಅಸಾಧ್ಯ.
ಹೀಗಿರುವಾಗ ನಿರುಪಾಯ ನಿಸ್ಸಹಾಯಕನಾದ ನಾನು ಬೇರೆ ದಾರಿ ಕಾಣದೆ ಸುರಾದೇವಿಯ ಮೊರೆ ಹೋಗಿರುವೆನು ರವಿ, ಸುರಾದೇವಿಯ ಮೊರೆ ಹೋಗಿರುವೆನು. ಅಣ್ಣ, ನೀನಿಷ್ಟು ದುರ್ಬಲ ಮನಸ್ಸಿನವನಾದರೆ ಹೇಗಣ್ಣ? ಕೋಟ್ಯಾಧೀಶನಾದ ನೀನು ಏತಕ್ಕಾಗಿ ಕೊರಗಿ ಸೊರಗಬೇಕು? ಏ ಹುಚ್ಚಪ್ಪ, ಕೋಟಿ ರೂಪಾಯಿಗೆ ಇನ್ನೊಂದು ಕೋಟಿ ರೂಪಾಯಿ ಸೇರಿಸಿ ಕೊಡುವೆ. ಶಾಂತಿ ನೆಮ್ಮದಿ ಅನ್ನೋದು ಎಲ್ಲಿಯಾದ್ರೂ ಸಿಕ್ಕರೆ ತಂದು ಕೊಡುವ. ವೆಲ್ಕಮ್ ಲತಾದೇವಿ, ವೆಲ್ಕಮ್. ಬಂದಿರಾ? ಬೆಂದ ನನ್ನ ಆತ್ಮಕ್ಕೆ ನಿಮ್ಮ ದರ್ಶನದಿಂದ ಮತ್ತಷ್ಟು ಯಾತನೆಯಾಗುತ್ತದೆ. ಮತ್ತೇಕೆ ಬಂದಿರಿ? ಇನ್ನು ನಿಮ್ಮ ಛಲ ತೀರಲಿಲ್ಲವೇನು? ನಿಮ್ಮಿಂದಲೇ ನನ್ನನ್ನೆಂದು ಕುಡಿದು ಕರಡು ಸುಟ್ಟುಕೊಳ್ಳುತ್ತಿರುವನು ಗೊತ್ತೇ. ಆದರೂ ನನ್ನಣ್ಣನ ದೃಷ್ಟಿಯಲ್ಲಿ ಸ್ತ್ರೀ ಒಬ್ಬಳು ಪೂಜನೀಯಳು. ರವಿ, ಮನೆಗೆ ಬಂದ ಮಹಾಲಕ್ಷ್ಮಿಯ ಮನ ನೋಯುವಂತೆ ಮಾತನಾಡಿದ್ರೆ ನಾನು ಸಹಿಸೋದಿಲ್ಲ. ಹೆಣ್ಣು ಆದಿಶಕ್ತಿ, ತನ್ನ ತ್ಯಾಗಗಳ ಪುತ್ಥಳಿ, ತನ್ನ ಬಾಳಿನ ಧಾರ್ಮಿಕತೆಯನ್ನ ಪಾವಿತ್ರತೆಯನ್ನು ರಕ್ಷಿಸುವ ರಕ್ಷಣಾಧಿಕಾರಿ ಹೆಣ್ಣು ಅಲ್ಲವೇ ಲತಾದೇವಿ? ನೋಡಿ, ತಮಗಿಂತಲೂ ತಿಳಿದವರು ನಾನಲ್ಲ. ಆದರೂ ಶ್ರೀಕುಲಕ್ಕೆ ತಾವು ಕೊಡುವ ಗೌರವ, ಹೆಣ್ಣಿನ ಮೇಲೆ ಇಟ್ಟು ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿ ನಿಮಗೆ. ರವಿ, ಲತಾಳಿಗೋಸ್ಕರ ಒಂದು ದೊಡ್ಡ ಹಾಲು ತೆಗೆದುಕೊಂಡು ಬಾ ಅಂತ ಲಿಂಗಜ್ಜನಿಗೆ ಹೇಳು. ಹೊರಗೆ ಹಾಲು ಕುಡಿಸಿ ತಾವು ಹಾಲನ್ನು ಕುಡಿಯೋದು ಇದ್ಯಾವ ನ್ಯಾಯ? ಇದ್ಯಾವ ಧರ್ಮದಾಯನ? ಲತಾ, ನನ್ನ ಈ ನ್ಯಾಯಾಲಯದಲ್ಲಿ ನಾನೇ ನ್ಯಾಯಾಧೀಶ, ನಾನೇ ನ್ಯಾಯವಾದಿ, ನಾನೇ ಅಪರಾಧಿ ಅಂದಾಗ ನನ್ನನ್ನು ಶಿಕ್ಷಿಸಿಕೊಳ್ಳುವ ಹಕ್ಕು ನನಗಿದೆ. ಆದರೆ ನನ್ನನ್ನು ರಕ್ಷಿಸುವ ಹಕ್ಕು ಯಾರಿಗೂ ಇಲ್ಲ. ಆದ್ರೂ ತಾವು ಬರುವಂತ ತತ್ವಜ್ಞಾನಿ ಆಗ್ತಾ ಇದ್ದೀರಾ. ಜ್ಞಾನಿಯಾಗಲು ಶಕ್ತಿ ಬೇಕು, ಸುಜ್ಞಾನಿಯಾಗಲು ಸ್ಫೂರ್ತಿ ಬೇಕು. ಇವೆರಡೂ ಲಭಿಸಬೇಕಂದ್ರೆ ಒಬ್ಬ ಸ್ತ್ರೀ ಇರಬೇಕು. ತಾವು ಜ್ಞಾನಿಯಾಗಲು ಶ್ರೀಕುಲ ಆಗುತ್ತೇವೆ. ಹೌದು ಲತಾ, ಮಾತೆ ಶಕ್ತಿದಾತೆ, ಸತಿ ಸ್ಫೂರ್ತಿದಾತೆ. ಐ ಆಮ್ ಕರೆಕ್ಟ್? ತಮಗೆ ಬುದ್ಧಿ ಹೇಳುವಷ್ಟು ಹಿರಿಯವಳು ನಾನಲ್ಲ. ಆದ್ರೆ ತಮಗೊಂದು ಸಂತೋಷದ ವಿಷಯ ಹೇಳಲು ಬಂದಿದ್ದೇನೆ. ಸಂತೋಷ? ಅದು ನನಗೆ ಹೇಳಿ ಲತಾದೇವಿ, ಹೇಳಿ, ದಯವಿಟ್ಟು ಹೇಳಿ. ನೋಡಿ, ನಾಳೆ ನನ್ನ ಮದುವೆ, ಅದಕ್ಕಾಗಿ ಆಮಂತ್ರಣ ಕೊಟ್ಟು ಹೇಳಿ ಹೋಗ್ಬೇಕಂತ ಬಂದಿರುವೆ. ತಪ್ಪದೇ ಮದುವೆಗೆ ಬನ್ನಿ, ತೆಗೆದುಕೊಳ್ಳಿ. ದಯವಿಟ್ಟು ಕೊಡಿ ಲತಾದೇವಿ, ಬಂದೇ ಬರುವೆ. ಆನಂದದಿಂದ ಅಕ್ಷತೆ ಹಾಕಿ ದೀರ್ಘ ಸುಮಂಗಲಿಯಾಗಿ ಬಾಳೆಂದು ಹಾರೈಸಲಿ. ಕೊಡಿ ಲತಾದೇವಿ. ಪರನಿಗೆ ಅಮೃತವನ್ನು ಕೊಟ್ಟು ವಿಷಪುರಿತ ಅನುಭವಿನಿಂದ ಮತ್ತೊಬ್ಬರ ಮನಸ್ಸಿಗೆ ಚುಚ್ಚುವ ಈ ನಿಮ್ಮ ಮಾತಿನ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ. ಐ ಆಮ್ ಸೋ ಸಾರಿ. ನಾನು ಬರ್ತೀನಿ. ನೋಡಿದ್ಯಾ ಅಣ್ಣ ಲತಾ ಮಾಡಿದ ಕೆಲಸ? ಅಮೃತವನ್ನು ತಿರಸ್ಕರಿಸುವಷ್ಟು ಮತಿಹೀನಳಾಗಬೇಕೇ ಅವಳು. ರವಿ, ಹೆಣ್ಣನ್ನ ಹೃದಯದಿಂದ ಗೆಲ್ಲಬೇಕೇ ವಿನಃ ಬುದ್ಧಿಯಿಂದಲ್ಲ ತಮ್ಮ, ಬುದ್ಧಿಯಿಂದಲ್ಲ. ಪರರ ಚಿಂತೆ ನಮಗೇಕೆ? ನಮ್ಮ ವಿಚಾರಗಳೇ ಸಾಕಷ್ಟಿವೆ. ರವಿ, ಮತ್ಸರದ ಮಹಾಪೂರವೇ ಭೋರ್ಗರೆಯುವ ಈ ಜಗದಿ ಯಾವ ಚಿಂತೆ ಮಾಡಿದರೂ ಅಷ್ಟೇ ತಮ್ಮ. ನಾನೀಗಾಗಲೇ ನನ್ನ ಜೀವನವನ್ನು ನನ್ನ ಕೈಯಾರೆ ನಾನೇ ಅದ ಪತನವನ್ನು ಮಾಡಿಕೊಂಡಿರುವೆ. ಆದರೆ ನೀನು ನನ್ನಂತಾಗದೆ ಎಚ್ಚರದಿಂದ ಬಾಳ್ವೆ ನಡೆಸು. ರವಿ, ಅಂಬ ನನಗೊಂದು ಮಾತನ್ನು ಹೇಳ್ತಾ ಇದ್ರು.
ಆ ಮಾತು ನನಗೀಗ ಮನದಟ್ಟವಾಗ್ತಾ ಇದೆ ರವಿ, ನನಗೀಗ ಮನದಟ್ಟವಾಗ್ತಾ ಇದೆ. ಏನ್ ಹೇಳಿದ್ದಾರಣ್ಣ? ಕಷ್ಟ ಕಾಲದಲ್ಲಿ ಪ್ರಾಣವನ್ನ ಪಣಕ್ಕಿಟ್ಟು ಕಾಪಾಡುವವನು ಸ್ನೇಹಿತ. ತನ್ನ ಎದೆ ಹಾಲು ಉಣಿಸಿ ಲಾಲಿಸಿ ಪಾಲಿಸಿ ಕೈ ತುತ್ತು ಉಣಿಸಿ ಬೆಳೆಸುವವಳು ತಾಯಿ. ಕಷ್ಟ ಸುಖಗಳಲ್ಲಿ ಭಾಗಿಯಾಗುವವಳು ಸತಿ. ಆದ್ರೆ ಈ ನನ್ನ ಜೀವನದಲ್ಲಿ ಅವೆಲ್ಲವೂ ತಿರುವು ಮುರುವಾಗಿ ಬಿಟ್ಟವು ರವಿ, ತಿರುವು ಮುರುವಾಗಿ ಬಿಟ್ಟವು. ಸ್ನೇಹಿತ, ಸತಿ ಇವೆರಡು ಪದಗಳಿಗೆ ಬೆಲೆ ಇಲ್ಲದಂತೆ ಮಾಡಿಬಿಟ್ಟವರು ನನ್ನವರು. ಇರ್ಲಿ ರವಿ, ನಾಳೆ ಲತಾಳ ಮದುವೆಗೆ ಹೋಗೋಣ. ಮದುವೆಗೆ ಪ್ರೆಸೆಂಟೇಷನ್ಗಾಗಿ ಮರೆಯಲಾಗದಂತಹ ಬೆಲೆ ಕಟ್ಟಲಾಗದಂತಹ ವಸ್ತುವನ್ನು ತೆಗೆದುಕೊಂಡು ಹೋಗೋಣ. ಹಾಗೆ ಮಾಡೋಣ. ಈಗ ನೀನು ರೆಸ್ಟ್ ತೆಗೆದುಕೋ, ನಾನು ಸ್ವಲ್ಪ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಲಾವಣ್ಯ, ಸೀದಾ ಈಗ ಹನುಮನಿಗೆ ಹೋಗಿ ಊರಿಗೆ ಹೋಗ್ಬಿಡೋಣ. ನೀವ್ ಹೆಂಗ್ ಅಂತೀರ? ಹಂಗ ಮಾಡೋಣ. ಸರಿ ಊರಿಗೆ ಬ್ಯಾಡ್ರಿ, ಇಲ್ಲೇ ಪಾರ್ಟಿಗೆ ಹೋಗ್ರಿ, ಅಂದ್ರೆ ಜಲ್ದಿ ಬರ್ತೀರಿ. ನಮಸ್ಕಾರಪ್ಪ ಅಣ್ಣ. ಅಲ್ಲ ಲಾವಣಿ, ನೀ ಅಣ್ಣ ಅಂತೀಯೋ ಹೆಣ ಅಂತೀಯೋ ಒಂದು ಗೊತ್ತಾಗಲ್ದು. ಯಾಕವಾ ತೆಗಿ, ಏನ್ ತೆಗಿಬೇಕು? ಮುಸುಕ್ ತೆಗಿಯವ, ಮಕ ನೋಡ್ತೀನಿ ಅಂತೆ. ಮುಸುಕ್ ನೋಡಿ ಸುಖ ಪಡ್ತೇನೆ ಪಾರಾಜ. ಅಲ್ಲ ಕಾಶಿ, ಮಾವ ಅಂದೆ ಆದಷ್ಟು ಜಲ್ದಿ ಒಂದು 3-4-5 ತಿಂಗಳದಾಗ ಒಂದು ಹೆಣ್ಣು ಹಡೀರಿ. 4-5 ತಿಂಗಳ ಹೊಡೆಯೋದಂದ್ರೆ ಏನದು? ಅಲ್ಲ ಅವನ ನಿಂತಲ್ಲ. ಡಬಲ್ ಡ್ಯೂಟಿ ಮಾಡಂತಾನ ಮಗವ. ಆದ್ರೂ ಏನೂ ಆಗ್ಲಿ, ಲಾವಣ್ಯ ಅವನ ಮಟ್ಟಿಗೆ ಹತ್ತಿರ್ಲಿ. ಇದು ನಮ್ಗೆ ಬಹಳ ಸಂತೋಷದ ವಿಷಯ. ಆದ್ರೂ ಏನು ಮಾಡೋದು? ಮತ್ತೇನಪ್ಪ ವಿಷಯ? ಅಲ್ಲ, ನಮ್ಮ ಅಪ್ಪಂಕರು ಹುಚ್ಚ ಹಿಡಿದು ಓನು ನೀ ಸಂಧಿ ತಿರ್ಗಾಕತ್ತ. ಅದಕ್ಕೆಲ್ಲ ಕಾರಣ ಯಾರು? ಅಯ್ಯಯ್ಯೋ ಶೆಟ್ರ, ಹಸುಳೆಗಳಿಲ್ಲ. ಇಂದು ನನ್ನ ಮದುವೆಯ ಮೊದಲ ರಾತ್ರಿ, ಪ್ರಥಮ ರಾತ್ರಿ. ನೀವೆಲ್ಲ ಬುದ್ಧಿ ಕಟ್ಕೊಂಡು ನಿಮ್ ಬ್ಯಾಗ್ ಹಾಕೊಂಡು ಎಣ್ಣೆ ತಗೊಂಡು ಕಣ್ಣಾಗ ಹಾಕೊಂಡಕ್ಕ ತಗೊಂಡು ಅಲ್ಲಿಗೆ ಬಂದ್ಬಿಡ್ರಿ. ಮೊದಲ ರಾತ್ರಿಗೆ ಅಲ್ಲ, ನೀ ಮೊದಲ ರಾತ್ರಿ ಮಾಡ್ಕೊಂಡ ಇಲ್ಲ? ಮಾಡೋದು ಬೇಡನ? ಹಸುಳೆಗಳಿರ ಜೋಡು ಕುದುರೆಯ ಗಾಡಿಯನ್ನೇರಿ ಬಂದಿವಿರಿ. ನನ್ನ ರಾಣಿಯನ್ನ ಕಂದಿರ ಕಂದಮ್ಮಗಳಿರ. ನನ್ನ ರಾಣಿ ಎಲ್ಲರೂ ನೋಡಿರಣ? ನಿಮ್ಮ ರಾಣಿಯು ಆ ಬ್ಯಾನ ಹಾದಿಯನ್ನು ಹಿಡಿದು ಕೊಟ್ಟೂರಿನ ರೈಲ ಮೇಲೆ ಕುಳಿತು ಕೊಟ್ಟ ಶೆಟ್ಟಿಗೆ ಹೇಳಂದಳು ದೊರೆಯೇ. ಅಲೆಲೆಲೆಲೆಲೆ ಸಾರಥಿ, ನಮ್ ಗಾಡಿ ಸೀದಾ ಕೊಟ್ಟೂರಿನ ಕಡೆ ಹೊಡೆದ್ ಬಿಡು. ए छोटी सी है जिंदगी, उसे छोटा एक सपना, एक बार से धरती पे देख लो खुदा खुदा, हे भगवान मुझको दूर देखती जाना है. ಶಟ್ರಿಗೆ ಪೂರ ತಲೆ ಕಟ್ಟಪ್ಪ. ಅಲ್ಲ ನೋಡ್ದ್ಯಾ ಮಹಾತಾಯಿ, ಎಲ್ಲಿಗೆ ತಂದಿಟ್ಟಿನೋ ನಮ್ಮ ಮನೆ ಪರಿಸ್ಥಿತಿನ. ಅದು ಏನೋ ಯಾಕೆ ಹೋಗ್ಬೇಕು? ಮೊದಲು ನಿಮ್ಮ ಅಪ್ಪ ನಾವು ಹುಚ್ಚ ಆಸ್ಪತ್ರೆಗೆ ಸೇರಿಸ್ತೀನಿ ತಾಯಿ, ಸೇರಿಸ್ತೀನಿ. ನಾವು ಇಷ್ಟು ದಿವಸ ನಿನ್ನೆ ಬೆನ್ನ ಹತ್ತಿರ್ತೀರಿ, ಇಷ್ಟು ಇನ್ಮೇಲೆ ನಮ್ಮ ಅಪ್ಪನ ಬೆನ್ನ ಹತ್ತಿರ್ತೀನಿ. ಎಲ್ಲಿಗೆ ಬಂತ್ರಿ ನಮ್ಮ ಗತಿ? ಶಿವ ಶಿವ, ನಮ್ಮ ಬಾಳ್ಯಾವೇನ ಅದೋ ಗತಿ. ಅಲ್ಲ, ನಾನು ಬರ್ತೀನಿ. ಅಣ್ಣನ ಆಶೀರ್ವಾದ ತಗೊಂಡ್ಬಿಡು. ಹೋರಿ ಆದಷ್ಟು ಜಲ್ದಿ ಒಂದು ಮೂಲ್ಯಾಗ ಕುಂತ ಕ್ಯಾಟಿ
ಇಬ್ರಿಗೊಬ್ರು ತೆಕ್ಕೆ ಮಾಡ್ಕೊಂಡು ಕುಂದ್ರು ಹೋರಿ. ಮನಿ ಮಾಡ್ದಾಗ ಇಲ್ಲ ಅಲ್ಲೇ ನಮಗೆ. ಇಲ್ಲ ನಾ ಬರ್ತೀನಿ ಹಂಗಾರೆ. ನಮಗಂಕರು ಕಣ್ಣಿಗೆ ನೋಡೋದಾಗುದಿಲ್ಲ. ಹೋರಿ ತೆಕ್ಕೆ ಮಾಡ್ಕೊಂಡು ಕುಂದ್ರು ಹೋರಿ. ಬರ್ಲಿ ಲಾವಣ್ಯ ಕೈ ಕೊಟ್ಟಲ್ಲ ಈಗ ಲಾವಣ್ಯ ಹಂಗಾರೆ ಕೆಂಬಳ ಎಬ್ಸಮ್ ಏನು ಕೆಂಬಳ ಎಬ್ಸಮ್ ಆಯ್ತು ಎಲ್ಲ ಪಿಡಿಗಳಂತ ಹೋಗ್ಯಾವ. ನಾವಂತೂ ನಿಮ್ದು ಆರಾಮಾಗಿರ್ಬೇಕು ನೋಡು. ಫಸ್ಟ್ ಕ್ಲಾಸ್ ಜೀವನ ಮಾಡಿ. ಹೋಗೋ ನಾನು ಮನೆ ಕಡೆ ಹೋಗೋಣ ನಡಿ. ಹನುಮನಿಗೆ ಹೋಗಿ ಆ ಕಡೆ ಮನೆಗೆ ಹೋಗ್ಬಿಡು. ಬೆಳಗ್ಗೆದ್ದು ಯಾರ ಮುಖವಾನ ಮಿಸ್ಟರ್ ದಿನೇಶ್ ಸದ್ಯದಲ್ಲೇ ಬರಬಹುದು. ಯಾಕಿಷ್ಟು ಗಡಿಬಿಡಿ ಪಡುತ್ತೀರಿ? ಈ ಮದುವೆ ಮಂಟಪದಲ್ಲಿ ದಿನೇಶ್ ಅಂದ್ರೆ ಯಾರು ಸರ್? ಯಾಕಪ್ಪ? ನಾನೇ ದಿನೇಶ್. ಕ್ಷಮಿಸಿ, ಸದ್ಯ ನಿಮ್ಮ ಸಹೋದರ ಮದುವೆಯನ್ನು ನಿಲ್ಲಿಸಿಬಿಡಿ. ಯಾಕಪ್ಪ? ಏನಾಯ್ತು ನೀನು? ಆ ವಿಷಯ ತಿಳಿಸಲು ನನಗೆ ತುಂಬಾ ದುಃಖವಾಗುತ್ತಿದೆ. ಎಂಥವರಿಗೂ ಇಂಥ ಕೆಟ್ಟ ಗೆಳೆಯ ಬರಬಾರದು. ಆದುದಾದ್ರೂ ಏನಂತ ಕುಲಂಕುಷವಾಗಿ ಹೇಳ್ಬಾರ್ದನಯ್ಯ. ಸರ್, ಮದುಮಗನಿದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಮದುಮಗ ಸ್ಥಳದಲ್ಲೇ ಸಾವನ್ನಪ್ಪಿ ಬಿಟ್ಟ ಸರ್. ನಾನಿನ್ನೂ ಬರ್ತೀನಿ. ತಂಗಿ, ಸಂಭ್ರಮದ ಸಹೋದರಿಯ ಮಂಗಲ ಕಾರ್ಯ ನೆರವೇರಿಸುವ ಭಾಗ್ಯ ಪಡೆದು ಬಂದಿಲ್ಲಮ್ಮ ಈ ನಿಮ್ಮಣ್ಣ. ಹಸಮನೆಯ ಮೇಲೆ ಕುಳಿತ ನಿನ್ನ ಜೀವಿತದ ಮಂಗಲಮಯ ಕಾರ್ಯಕ್ಕೆ ವಿಧಿಯು ತನ್ನ ಕರಾಳ ಛಾಯೆಯನ್ನು ಚೆಲ್ಲಿ ಅಮಂಗಲದ ಹೊಗೆಯನ್ನು ಬಿಸಿ ಬಿಟ್ಟುತ್ತಮ್ಮ. ಮಂಗಲದ ಹೊಗೆ ಈ ಸುಂದರವಾದ ಅಂತರ ನನಗೀಗ ಮಸನದ ಸದೃಶ್ಯವಾಗಿ ಕಾಣುತ್ತಿದೆಯಮ್ಮ. ಸದೃಶ್ಯವಾಗಿ ಕಾಣುತ್ತಿದೆ. ಅಲ್ಲ, ಅದಾವ ಜನ್ಮದಲ್ಲಿ ಅದಾರ ಕಲ್ಲಾದ ಕೆಲಸಕ್ಕೆ ನಾನು ಕಲ್ಲು ಹಾಕಿದ್ದೆ ಅದಕ್ಕಾಗಿ ಜೀವನದಲ್ಲಿ ಇಷ್ಟೆಲ್ಲ ಅನುಭವಿಸ್ಬೇಕಾಗಿದೆ ನಾನು. ಪಾಪ ಮಾಡಿದವರು ನೀನಲ್ಲ, ನಾನಲ್ಲ. ದಿನೇಶ, ಎಲ್ಲವೂ ಮಾನವರ ಮನಸ್ಸಿನಂತೆ ನಡೆಯುವಂತಿದ್ರೆ
ಆ ಮಹಾದೇವ ನಮ್ಮ ಮನೆಯ ಸರ್ವೆಂಟ್ ಆಗುತ್ತಿದ್ದಾನೆ. ಯಾರೇ ಆಗಲಿ ಈ ಜನ್ಮದಲ್ಲಿ ಮಾಡಿದ ಕರ್ಮ ಫಲವನ್ನ ಇದೇ ಜನ್ಮದಲ್ಲಿ ಅನುಭವಿಸಬೇಕಲ್ಲ. ಅಂದರೆ ನನ್ನ ತಂಗಿ ಕರ್ಮ ಮಾಡಿರುವ ಜಮೀನ್ದಾರೆ. ಅದನ್ನ ನಾನು ಹೇಗೆ ಹೇಳಿದ್ದೀನಿ ಶಾ? ಧರ್ಮ ಮಾಡಿರುವರೋ ಕರ್ಮ ಮಾಡಿರುವರೋ ನನಗದು ಗೊತ್ತಿಲ್ಲ. ಆದರೆ ನಿಮ್ಮ ಸಹೋದರಿಯು ಹಸೆಮಣೆಯ ಮೇಲೆ ಹಸನ್ಮುಖಳಾಗಿ ಕುಳಿತಿರುವುದನ್ನು ನೋಡುವ ಯೋಗ ತಪ್ಪಿತಲ್ಲ ಎಂದು ವ್ಯಥೆ ಪಡುತ್ತಿರುವೆ ಅಷ್ಟೇ. ಹಾ, ಬಾರವೇ, ನಾವಿನ್ನು ಹೋಗೋಣ. ಇಲ್ಲಿದೆ ಈಗಲಾದರೂ ತಮ್ಮ ಮನಸ್ಸಿಗೆ ಸಂತೋಷವಾಯಿತೆ? ನಿಂತು ಹೋದ ನನ್ನ ಮದುವೆಯನ್ನು ಕಂಡು ತಮ್ಮ ಮನಸ್ಸು ತೃಪ್ತಿ ಸಮಾಧಾನವಾಯಿತೆ? ಲತಾ ಲತಾ, ಪರರ ಸಂಕಟವನ್ನು ಕಂಡು ಸಂತೋಷ ಪಡುವ ಸಣ್ಣ ಮನದವನು ನಾನಲ್ಲ. ಅಂತೆಯೇ ಇನ್ನೊಬ್ಬರ ಸುಖ ಸಂತೋಷವನ್ನು ಕಂಡು ಅಸೂಯೆ ಪಡುವ ಕ್ಷುಲ್ಲಕನೂ ನಾನಲ್ಲ. ಜಗವೆಲ್ಲವೂ ನಗುತ್ತಿರಲಿ, ಜಗದಳಿವು ನನಗಿರಲಿ ಎಂಬ ತತ್ವವನ್ನು ಅಳವಡಿಸಿಕೊಂಡು ತಿರುಗುತ್ತಿರುವ ತಲೆ ತಿರುಕಣ. ಜಮೀನ್ದಾರೆ, ಮನೆಯೊಂದು ಮಾತನಾಡಿದ ನನ್ನ ತಂಗಿಯ ಮಾತನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ. ಹೇಗಾದರೂ ಮಾಡಿ ಈ ಮಂಗಲ ಕಾರ್ಯ ನೆರವೇರುವ ಹಾಗೆ ಮಾಡಿ. ಇಲ್ಲವಾದರೆ ಭಾವನ ಜೀವಿಯಾದ ನನ್ನ ತಂಗಿಯು ಇನ್ನೊಂದು ಮದುವೆಗೆ ಮನಸ್ಸು ಮಾಡಲಾರರು. ದಿನೇಶ, ಈಗ ನಾನೇನ್ ಮಾಡ್ಬೇಕು ಹೇಳು? ಲತಾಳಿಗೋಸ್ಕರ ನನ್ನ ಪ್ರಾಣ ತ್ಯಾಗಕ್ಕಾದ್ರೂ ನಾ ಸಿದ್ಧ. ಛೆ, ಅಂತ ಮಾತಕ್ಕೆ ಜಮೀನ್ದಾರೆ. ಈ ನಿಮ್ಮ ಹಿರಿಯುವುದೇ ಸಿರಿಯನ್ನು ನಾ ಬಲ್ಲೆ. ನೋಡಿ, ಹೇಗೋ ಲತಾ ನೀವು ಮೊದಲಿನಿಂದ ಪ್ರೇಮಿಗಳು. ಆದರೆ ಅವಳು ತನ್ನ ಗೆಳತಿಗಾಗಿ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಳು. ಆದರೆ ಈಗ ತಾವು ಮಡದಿಂದ ದೂರಾಗಿ ಏಕಾಂಗಿಯಾಗಿರುವರು. ಆ ದೇವರು ಮತ್ತೆ ನಿಮ್ಮ ಈ ಪ್ರೀತಿ ಬಳಿಗೆ ಕರುಣೆಯ ಪನ್ನೀರು ಎರೆದಿದ್ದಾನೆ. ಆಗಲಿದ್ದ ಪ್ರೇಮಿಗಳನ್ನು ಸತಿಪತಿ ಎಂಬ ಬಂಧನದಲ್ಲಿಡಲು ಈ ಸುಸುಮೆಯನ್ನು ಕೂಡಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನನ್ನ ತಂಗಿಯ ಕೈ ಹಿಡಿದು ಅವಳ ಬಾಳಿಗೆ ಬೆಳಕಾಗಿರಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮಿಸ್ಟರ್ ದಿನೇಶ್, ಲತಾ ನಿನ್ನ ಒಡ ಹುಟ್ಟಿದ ಸಹೋದರಿಯೇನೋ ನಿಜ. ಆದರೆ ಎಂದು ಈ ನನ್ನ ಕೈಯಾರೆ ತನ್ನ ಗೆಳತಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿದಳು, ಅಂದೇ ನಾ ಪಡೆದು ಬಂದ ತಂಗಿಯಾಗಿದ್ದಾಳೆ. ಅಂದ ಮೇಲೆ ತಂಗಿಯ ಕೈ ಹಿಡಿಯುವಷ್ಟು ಮಂದಮತಿ ನಾನಲ್ಲ. ನಾನು ಏನ್ ತಂಗಿ? ನಿಮ್ಮ ತಂಗಿ? ಹೌದು ಲತಾ. ಆದರೂ ನಿನ್ನನ್ನು ನನ್ನ ಸಿರಿಮಹಾಲಿಗೆ ಮಹಾರಾಣಿಯನ್ನಾಗಿ ಮಾಡಿಕೊಳ್ಳದೆ ಬಿಡಲಾರೆ. ತಮ್ಮ ಮಾತೇ ವಿಚಿತ್ರವಾಗಿದೆಯಲ್ಲ. ವಿಚಿತ್ರವೇನಿಲ್ಲ ದಿನೇಶ. ಸದ್ಯ ನೀನು ಒಪ್ಪುವುದಾದರೆ ಈ ಸದ್ಯವೇ ನಿನ್ನ ತಂಗಿಯ ಕೊರಳು ಮಾಂಗಲ್ಯದಿಂದ ಅಲಂಕೃತವಾಗುವುದು ನೆರೆದಿರುವ ಈ ಜನಗಳ ಮಧ್ಯೆ ಹಾಗೂ ಗುರು ಹಿರಿಯರ ಸಮ್ಮುಖದಲ್ಲಿ. ಜಮೀನ್ದಾರೆ, ತಾವೇನು ಹೇಳಿದ್ರು ನನಗೆ ಒಪ್ಪಿಗೆ ಇದೆ. ಲತಾ, ಇದಕ್ಕೆ ನಿನಗೊಪ್ಪಿದೆಯೇ? ನೋಡಿ, ನಿಮ್ಮ ಮನವನ್ನು ಅರಿಯುವ ಯೋಗ್ಯನೂ ನಾನಲ್ಲ. ಹಾಗಾದ್ರೆ ಮಾನವರು. ಹಾಗಾದ್ರೆ ಆನಂದ ಅತಿಯಾದಾಗ ಅನಾಹುತವಾಗಬಾರ್ದು. ಹೋಗು, ಹಸೆಮಣೆಯನ್ನೇರಿ ಕುಳಿತುಕೋ. ರವಿ, ಬಾಯ್. ತಮ್ಮ, ಅನುಮಾನಕ್ಕೆ ಅವಕಾಶ ಕೊಡದೆ ಲತಾಳನ ನಿನ್ನ ಸತಿಯೆಂದು ಸ್ವೀಕರಿಸಿ ಮುಂದಿನ ಕೆಲಸಕ್ಕೆ ಅಣಿಯಾಗು. ನೆರೆದಿರುವ ಈ ಜನಗಳ ಮಧ್ಯೆ ಹಾಗೂ ಗುರು ಹಿರಿಯರ ಸಮ್ಮುಖದಲ್ಲಿ. ಅಣ್ಣ, ಅಣ್ಣ, ನನಗೆ ಅತ್ತಿಗೆ ಆಗಿ ಬರಬೇಕಾದ ಲತಾ ಅದೆಲ್ಲವೂ ಗತಿಸಿ ಹೋದ ಕತೆ. ಈ ನಿನ್ನಣ್ಣನ ಜೀವನದುದ್ದಕ್ಕೂ ಜೊತೆಯಾದ ವ್ಯತೆ. ರವಿ, ನಡೆದಿರುವುದೆಲ್ಲವನ್ನ ಹಗಲುಗನಸೆಂದು ಭಾವಿಸಿ ಲತಾಳನ ನಿನ್ನ ಸತಿಯೆಂದು ಸ್ವೀಕರಿಸಿ ಈ ನಿನ್ನಣ್ಣನ ಮನಸ್ಸಿಗೆ ಆನಂದ ನೀಡುತ್ತಮ್ಮ. ಇದು ಜಮೀನ್ದಾರ್ ದಯಾನಂದರ ಆಜ್ಞೆ ಎಂದು ಭಾವಿಸಬೇಡ. ನೊಂದ ಜೀವಿಯ ಬೆಂದ ಹೃದಯದ ಕಳಕಳಿಯ ವಿನಂತಿ. ಅಂತ ಮಾತೇ ಕಣ್ಣ. ನಿನ್ನ ತಮ್ಮನೆಂದು ನಿನ್ನ ಮಾತನ್ನು ಎಂದಿಗೂ ಮೀರಲ್ಲ. ನಿನ್ನ ಸಂತೋಷವೇ ನನ್ನ ಸಂತೋಷ. ಹಾಗಾದ್ರೆ ವಿಚಾರಕ್ಕೆ ಅವಕಾಶ ಕೊಡದೆ ಮುಂದಿನ ಕೆಲಸಕ್ಕೆ ನೀಯಾಗು. ಆಗಲಿ ಅಣ್ಣ. ಮಂತ್ರ ಪ್ರಾರಂಭಿಸಿರಿ. ವಿದ್ಯಾವಲಂ ದೈವವಲಂ ದೇವ ಸರ್ವಭೂತೆ ಸಾವರ
ಎಲ್ಲರೂ ನಡೆಯಿರಿ ಊಟಕ್ಕೆ. ಜಮೀನ್ದಾರೆ, ತಾವು ಶಿವನೇ ಆಣೆಗೂ ನೀವು ಶಿವ ಸ್ವರೂಪಿಗಳು. ತಮ್ಮ ಈ ಉಪಕಾರ ಜನ್ಮ ಜನ್ಮಕ್ಕೂ ಮರೆಯಲಾರ. ದಿನೇಶ, ಇದರಲ್ಲಿ ಉಪಕಾರವೇ ತರದ್ದು ಬಂತು. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನಡಿ, ಊಟ ಮಾಡೋಣ. ನಡೀರಿ ನೀವು. ಆ ದಯಾನಂದನ ಮನೆಗೆ ಹೋಗಿ ಅವನ ಅಪಾರವಾದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳೋಣ. ಆಯ್ತು ನೋಡಿ, ನೀವು ಹೇಳಿದಾಗೆ ಮಾಡುವೆ ನಾನು. ಆದರೂ ಆಶಾ, ಏಕೋ ನಿನ್ನ ಮೌನ ಬೇರೆನೇ ಹೇಳ್ತಾ ಇದೆ. ಅಂದ್ರೆ ಈಗ ನಾನೇನ್ ಮಾಡ್ಬೇಕು? ನೋಡು ಆಶಾ, ಬರೀ ಸಂಪತ್ತನ್ನೇ ನಮ್ಮದಾಗಿಸಿಕೊಂಡ್ರೆ ಸಾಲದು. ಅದರ ಜೊತೆಗೆ ನಿನ್ನ ತಾಳಿ ಕಟ್ಟಿದ ಗಂಡನನ್ನು ನಿನ್ನ ಕೈಯಾರೆ ಕುತ್ತಿಗೆ ಸಾಯಿಸಬೇಕು. ಅಂದ್ರೆ ನಾನು ದಯಾನಂದನ ಕೊನೆಗೈಬೇಕೆ? ಹೌದು ಆಶಾ, ಹೌದು. ಹೆದರಬೇಡ, ನಿನ್ನ ಹಿಂದೆ ಬೆಂಗಾವಲಾಗಿ ನಾನಿದ್ದೀನಿ. ನಡಿ. ಏನ್ರಿ ಹಾಗೆ ಕೂತಿದ್ದಿರಲ್ಲ? ಯಾಕೆ ಊಟ ಮಾಡೋದಿಲ್ವೇ? ಅದೇಕೋ ನನಗೆ ಇಂದು ಹಸಿವೆ ಆಗುತ್ತಿಲ್ಲಲ್ಲ. ಹಾ, ಲಿಂಗಜ್ಜ ಊಟ ಮಾಡಿದ್ದಾನೆ? ಲಿಂಗಜ್ಜ ಊಟ ಮಾಡಿ ಹಿಂದಿನ ರೂಮಲ್ಲಿ ಮಲ್ಕೊಂಡಿದ್ದಾನೆ. ಹೌದಾ? ಅನ್ನ ಎಲ್ಲಿ ಹೋದ್ನೋ ಏನೋ, ಇನ್ನಾದ್ರೂ ಬರ್ಲೇ ಇಲ್ವಲ್ಲ. ನೋಡಿ, ಬಂದ ನಂತರ ಅವರು ಊಟ ಮಾಡ್ತಾರೆ. ನೀವು ನಡೆಯಲಿ, ಊಟ ಮಾಡುವಿರಂತೆ. ಲತಾ, ಆ ಮಹಾಶಯ ಊಟ ಮಾಡದೆ ಇಂದಿಗೆ 4-6 ದಿನಗಳು ಗತಿಸಬಹುದು. ಅವನಿಗೆ ಕುಡಿಯುವುದೊಂದೇ ಕೆಲಸವಾಗಿ ಬಿಟ್ಟಿದೆ. ನನಗೆ ಅನ್ನನದೇ ಭಯವಾಗಿ ಬಿಟ್ಟಿದೆ ಲತಾ. ನೋಡಿ, ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಆದಷ್ಟು ಬೇಗನೆ ಮಾವನವನ್ನು ಆ ದುಶ್ಚಟದಿಂದ ದೂರ ಮಾಡುವ ಭಾರ ನನಗೆ ಇರಲಿ. ಯಾರೇನು ಹೇಳಿದರೂ ಸಾಧ್ಯವಿಲ್ಲ. ಅವರವರ ದೈವದಲ್ಲಿದ್ದಂತಾಗ. ಹಾ, ಅದೇಕೋ ನನಗೆ ಇಂದು ಬೇಸರವಾಗ್ತಿದೆ. ಸೆಕೆಂಡ್ ಶೋ ಫಿಲ್ಮ್ಗಾದ್ರೂ ಹೋಗೋಣ, ಬೇಗ ರೆಡಿ ಆಗ. ಆ ಫಿಲ್ಮ್ ಯಾವ್ದಂತ ಗೊತ್ತಾಗಿಲ್ಲ? ದೇವತಾ ಮನುಷ್ಯ. ಹೌದಾ? ಅಯ್ಯೋ, ಆ ಸಿನಿಮಾ ಬಗ್ಗೆ ನಮ್ಮಣ್ಣ ಬಹಳ ಹೇಳ್ತಾ ಇದ್ದಂತೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ನಡೆಯಿರಿ, ಹೋಗಿ ನೋಡ್ಕೊಂಡ್ ಬಂದ್ರು. ಏನು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೂ ಇಲ್ಲ. ಯಾಕೋ ಬೇಸರವಾಗ್ತಿತ್ತು. ಫಿಲ್ಮ್ ನೋಡ್ಲಿಕ್ಕೆ ಹೋಗೋಣ ಅಂತ ಇದ್ವಿ. ಅಷ್ಟರಲ್ಲೇ ನೀ ಬಂದೆ. ನಾಳೆ ಹೋದ್ರಾಯ್ತು. ಯಾವ ಫಿಲ್ಮ್ ರವಿ? ದೇವತಾ ಮನುಷ್ಯನ. ವಂಡರ್ಫುಲ್ ಫಿಲ್ಮ್. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ತುಂಬಾ ಚೆನ್ನಾಗಿದೆ. ನಾನು ಬಹಳ ದಿವಸಗಳ ಹಿಂದೆ ಆ ಪಿಕ್ಚರ್ ನೋಡಿದ್ದೆ. ಸರಿ, ಹೋಗಿ ಬನ್ನಿ. ತಾವು ಊಟ ಮಾಡಿ. ಇನ್ನೊಂದು ಸಾರಿ ಆ ಪಿಕ್ಚರ್ ಬಗ್ಗೆ ವಿಚಾರ ಮಾಡಿದ್ರಾಯ್ತು. ಊಟ ಆದ್ಮೇಲೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಸಿನಿಮಾಗೆ ಹೋಗೋದಂತೆ. ಬೇಡಮ್ಮ, ನನಗೋಸ್ಕರ ನಿಮ್ಮ ಪಿಕ್ಚರ್ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬೇಡಿ. ನೀವಿಬ್ರು ನನ್ನ ಕಣ್ಣೆದುರು ನಗು ನಗುತ್ತಾ ಇರಬೇಕು. ನನ್ನಿಂದ ನಿಮ್ಮ ಸುಂದರ ಸ್ವಪ್ನಗಳು ಬರೀ ಸ್ವಪ್ನಗಳಾಗಿ ಉಳಿಬಾರ್ದಮ್ಮ. ಹೋಗ್ಬಿಟ್ಟು ಬನ್ನಿ. ಅಣ್ಣ, ನೀನು ಹೇಳಿದಂತೆ ಕೇಳೋದು ನಮ್ಮ ಧರ್ಮ. ನಾವು ಪಿಕ್ಚರ್ಗೆ ಹೋಗ್ತೀವಿ, ಅದಕ್ಕೂ ಮೊದಲು ನೀನು ಊಟ ಮಾಡಬೇಕು. ಇಲ್ಲ ರವಿ, ಇದಕ್ಕೆ ತಾನೇ ನನ್ನ ಸ್ನೇಹಿತರೊಬ್ಬರು ಭೇಟಿಯಾಗಿದ್ರು. ಎಷ್ಟು ಹೇಳಿದ್ರು ಕೇಳೇ ಇಲ್ಲ. ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಪುನಃ ತಮ್ಮ ಕಾರ್ನಲ್ಲೇ ಇಲ್ಲಿವರೆಗೂ ಕರ್ಕೊಂಡ್ಬಂದು ಬಿಟ್ಟು ಹೋದ್ರು. ಮಾಮ, ತಾವು ನಿಜವಾಗ್ಲೂ ನಾನೇನೇ ಊಟ ಮಾಡಿದ್ದೀರಾ? ನಿನ್ನ ನಾಣೆ ಅಷ್ಟೇ ಅಲ್ಲಮ್ಮ, ನಿನಗಿಂತಲೂ ಮಿಗಿಲಾಗಿರುವ ಆ ಶಿವನಾಣೆಯಾಗಿ ಊಟ ಮಾಡಿದ್ದೇನೆ. ಸರಿ, ಸಮಯವಾಯ್ತು, ನೀವೇನು ಹೊರಡ್ರಿ. ನಾನು ಬಾಗಿಲ ಭದ್ರಪಡಿಸ್ಕೊಂಡು ಬದುಕ್ತೀನಿ. ನಡೆಯಲತ್ತ ಹೋಗೋಣ. ರವಿ, ಒಂದು ನಿಮಿಷ ತೆಗೆದುಕೋ ಈ ಪಿಸ್ತೂಲು. ಏಕೆಂದ್ರೆ ತಡರಾತ್ರಿಯಲ್ಲಿ ಏನಾದರೂ ಅನಾಹುತವಾಗಬಾರ್ದಲ್ಲ. ಮೊದಲೇ ಆ ದುಷ್ಟಚಂದು ಇದೇ ಊರಲ್ಲಿದ್ದಾನೆ. ಅಲ್ಲದೆ ನಿನ್ನ ಹೆಂಡತಿಯ ಮೈ ಮೇಲೆ ತುಂಬಾ ಆಭರಣಗಳಿವೆ. ಮೊದಲೇ ಕೆಟ್ಟ ಕಾಲ. ಇದು ನಿನ್ನ ಜೊತೆ ಇದ್ರೆ ಒಳ್ಳೇದು ಅಂತ. ನೀನು ಹೇಳುವುದು ನಿಜವಲ್ಲ. ಹೋಗಿ ಬರ್ತೀವಲ್ಲ. ಸರಿ, ಹೋಗು. ಉಪವಾಸವಿದ್ದರೂ ಊಟ ಮಾಡಿರುವೆನೆಂದು ಸುಳ್ಳು ಆಣೆ ಮಾಡಿಬಿಟ್ಟೆ. ಒಂದು ವೇಳೆ ನಾನು ಆಣೆ ಮಾಡಿರದಿದ್ರೆ ಪಾಪ ಲತಾ ಬಹಳ ನೊಂದುಕೊಳ್ತಾ ಇತ್ತು.
ಬೀಳು, ನೀನೀಗ ಉಪಯುಕ್ತವಾಗದ ರಕ್ತ. ಬಿದ್ದು ಬಿಡು. ನನ್ನ ಅವಸಾನದ ಕಾಲ ನನಗೆ ಮೊದಲೇ ತಿಳಿದಿತ್ತು. ಅಂತೆಯೇ ನನ್ನ ಕೊನೆಯ ಕರ್ತವ್ಯವನ್ನು ಪೂರೈಸಿ ಕೈ ತೊಳೆದುಕೊಂಡು ಓ ಕಾಲಯಮ, ಈಗ ಹೇಗೆ ಬೇಕಾದರೂ ಯಾವಾಗ ಬೇಕಾದರೂ ಬೀಸು ನಿನ್ನ ಪಾಶವನ್ನ. ನಗು ನಗುತ್ತಾ ಕೊರಳನ್ನೊಟ್ಟುವೆ ನಿನ್ನ ಕರಾಳ ಪಾಶಕ್ಕೆ. ನಿನಗೆ ನಮಸ್ಕಾರ. ರವಿ, ಎಂತಹ ಕೆಲಸ ಮಾಡಿಬಿಟ್ಟಿಯಲ್ಲೋ ಅಣ್ಣ. ನಾ ಈ ಕೆಲಸ ಮಾಡದಿದ್ದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತಲ್ಲ. ಕೊಡು ಪಿಸ್ತೂಲ್. ಯಾಕಣ್ಣ? ಕೊಡು ಅಂದ್ರೆ ಸುಮ್ಮನೆ ಕೊಡು. ಅಣ್ಣ, ನೀನು ಬದುಕಿ ಬಾಳಬೇಕು. ನೀನು ನಮ್ಮ ಪಾಲಿನ ದೇವರು ಅಣ್ಣ. ನಾನು ಬದುಕುತ್ತೇನೆ ರವಿ, ಬದುಕೇ ಬದುಕುತ್ತೇನೆ. ಆದರೆ ನನ್ನ ಆಶಯದ ಕೊಂದ ನಿನ್ನನ್ನು ಕೊಲೆ ಮಾಡಿ ಅವನ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ. ಕೊಡು ಪಿಸ್ತೂಲು. ಬೇಡಿ ಮಾಮ, ನೀವಾಗಲಿ ನಮ್ಮ ಕೈಯಾರೆ ನನ್ನ ಕೊಳ್ಳೆಗೆ ಮಂಗಲವನ್ನು ಕಟ್ಟಿಸಿದ್ದೀರಾ. ನೀವೇ ಈ ತೀರ್ಮಾನವನ್ನು ತೆಗೆದುಕೊಂಡ್ರೆ ಹೇಗೆ ಹೇಳಿ? ದಯವಿಟ್ಟು ನೀವು ಕೈ ಮುಗಿದು ಬೇಡ್ಕೊಳ್ತೀರಿ, ಹಾಗೆ ಮಾಡಬೇಡಿ. ನಾನೀಗ ಯಾರ ಮಾತನ್ನು ಕೇಳಲಾರೆ. ನಾನೀಗ ಕರುಣೆಯ ಸೀಮೆ ದಾಟಿದ ಕಟುಕ. ನನ್ನಲ್ಲಿ ಮಮಕಾರ ಶೂನ್ಯ. ಕೆಲ ಕಾಲವಾದರೂ ನನ್ನ ಬಾಳ ಗೆಳತಿಯಾಗಿ ನೊಡನಾಡಿದ ಆಷಾಢ ಕೊಂದ ನಿನ್ನ ಉಳಿಸಲಾರೆ. ತೆಗೆದುಕೊಳ್ಳೋಣ. ನಿನ್ನಿಂದಲೇ ನನಗೆ ಸಾವು ಬರುತ್ತದೆಂದರೆ ನನಗೆ ಸ್ವರ್ಗದಲ್ಲಿಯೇ ಸ್ಥಾನ. ತೆಗೆದುಕೊಳ್ಳು, ನನ್ನನ್ನು ಸುಟ್ಟು ಬಿಡು. ಹಲೋ ಸರ್, ನಾನು ದಯಾನಂದ್ ಮಾತನಾಡ್ತಾ ಇರೋದು. ಸರ್, ನನ್ನ ಮನೆಯಲ್ಲಿ ಜೋಡಿ ಕೊಲೆಯಾಗಿದೆ. ತಾವು ಆದಷ್ಟು ಬೇಗ ಬಂದ್ಬಿಡಿ. ಕೊಲೆ ಮಾಡಿದ ಅಪರಾಧಿ ಕೂಡ ಇಲ್ಲೇ ಇದ್ದಾನೆ ಸರ್. ಬೇಗ ಬನ್ನಿ. ಥ್ಯಾಂಕ್ ಯು ಸರ್. ರವಿ, ನಂದನವನವಾಗಿದ್ದ ಈ ಮನೆ ಮಸನವಾಯಿತು. ಯಾರಿಂದ? ಸತ್ಯ, ಶಾಂತಿ, ಅಹಿಂಸೆಗಳಳಿದು ಹೋಗಿ ದುಷ್ಟತೆಯ ಕ್ರೂರತೆಯ ಅರಮನೆ ಆಯಿತು. ಯಾರಿಂದ? ರವಿ, ಕಟುಕರ ಕೂಟ ಈ ಸಮಾಜ. ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲದೆ ಬರೀ ನರರು ವಾಸಿಸುವ ನಾಡು ಈ ಭರತ ಭೂಮಿ. ರವಿ, ನಾನೀಗ ಮಾಡಿರುವುದು ಅನ್ಯಾಯದ ಮೇಲೆ, ಅನೀತಿಯ ಮೇಲೆ ನಿಂತು ನರ್ತನಗೈಯುವ ಕ್ಷುದ್ರ ಜೀವಿ ನಾನೀಗ. ಹೌದು,
ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ ರವಿ, ನಾನೇ ಕಾರಣ. ಏನಿದು ಅನಾಹುತ? ಈ ಜೋಡಿ ಕೊಲೆ ಕಳೆದ ಕೊಲೆಗಾತಕರ್ಯಾರು? ಮಿಸ್ಟರ್ ಮೋಹನ್, ಸಾರಿ ಇನ್ಸ್ಪೆಕ್ಟರ್, ಈ ಜೋಡಿ ಕೊಲೆ ಮಾಡಿದ್ದ ಕೊಲೆಗಾತಕ ನಾನೇ. ಅರೆಸ್ಟ್ ಮಾಡಿ ನನ್ನನ್ನು. ಸುಳ್ಳು, ಈ ಕೊಲೆ ಮಾಡಿದ್ದು ನಾನು. ರವಿ, ಅಣ್ಣನ ಮೇಲಿನ ಅಭಿಮಾನಕ್ಕೋಸ್ಕರ ನೀನು ನೋವನ್ನು ಅನುಭವಿಸೋದು ಬೇಡಪ್ಪ. ಇನ್ಸ್ಪೆಕ್ಟರ್, ಕೊಲೆ ಮಾಡಿದ ಅಪರಾಧಿ ನಾನೇ, ನನ್ನನ್ನು ಅರೆಸ್ಟ್ ಮಾಡಿ ಸರ್. ವಿಚಿತ್ರವಾಗಿದೆ ಈ ಕೊಲೆ. ದಯಾನಂದ, ಕಾಯುವ ದೇವ ನಾನು ಕೊಲ್ಲುವನೆಂಬಂತೆ ಅಮೃತ ವಿಷ ನಾನು ಮುಟ್ಟಬೇಡ ಎಂದಂತೆ ಭಾಸವಾಗುತ್ತಿದೆ. ನನಗೆ ತಿಳಿದ ಮಟ್ಟಿಗೆ ನೀವು ಮಾತ್ರ ಯಾರು ಕೊಲೆ ಮಾಡಿಲ್ಲ. ಈ ಕೊಲೆ ಮಾಡಿದವನು ನಾನೇ. ಅಲ್ಲ, ನಾನು. ಇಲ್ಲ, ನಾನು. ಸತ್ಯವಾಗ್ಲೂ ಈ ಕೊಲೆ ಮಾಡಿದ್ದು ನಾನು. ಇಲ್ಲ, ನಾನು. ಮೋಹನ, ನೀನು ನನ್ನ ಆತ್ಮೀಯ ಸ್ನೇಹಿತ. ಆದರೂ ಕರ್ತವ್ಯವೇ ನಿನ್ನ ತಾಯಿ, ಪ್ರಾಮಾಣಿಕತೆಯೇ ನಿನ್ನ ತಂದೆ. ಪ್ರೀತಿ ವಾತ್ಸಲ್ಯಕ್ಕೆ ಕಟ್ಟು ಬೀಳದೆ ಸಂಕೋಲೆಯನ್ನು ತೊಡಿಸು. ಆಯುಧ ಸಮೇತನಾಗಿ ಅಪರಾಧಿಯಾಗಿ ನಿಂತ ಈ ದಯಾನಂದನಿಗೆ ಮೋಹನ, ಎಷ್ಟೊಂದು ಸ್ವಾರ್ಥಿಯೋ ನೀನೊಬ್ಬ ಹೇಳಿ. ನೀ ತೊಟ್ಟ ಕಾಕಿ ಬಟ್ಟಿಗೆ ಅಗೌರವ ತೋರಿಸು. ನಿನ್ನಂಥವ್ರು ಇರಬಾರ್ದು ಮೋಹನ, ನಿನ್ನಂಥವ್ರು ಇರಬಾರ್ದು. ರವಿ, ಲಿಂಗಜ್ಜ, ಲತಾ, ನಾನಿನ್ನು ಉಳಿಯಲಾರೆ ಲಿಂಗಜ್ಜ. ಮೋಹನ, ಕೊಲೆ ಮಾಡಿದ ಅಪರಾಧಿ ನಾನೇ ಸತ್ತು ಹೋಗ್ತಾ ಇದ್ದೀನಿ. ನನ್ನಿಂದ ಯಾರಿಗೂ ಸುಖವಿಲ್ಲ, ಯಾರಿಗೂ. ರವಿ, ಎಲ್ಲ ಆಸ್ತಿಯನ್ನ ನಿನ್ನ ಹೆಸರಿಗೆ ಬರೆದಿದ್ದೇನೆ. ಲತಾ, ಇನ್ಮೇಲೆ ಈ ಎಲ್ಲ ಆಸ್ತಿಗೂ ನೀವಿಬ್ಬರು ಸರ್ವಾಧಿಕಾರಿಗಳು. ರವಿ, ಲಿಂಗಜ್ಜನನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊಳಪ್ಪ. ನಾನಿನ್ನು ಉಳಿಯಲಾರೆ, ನಾನಿನ್ನು ಉಳಿಯಲ್ಲ.